ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಗೀತಾಂಜಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾತಾಡ್ತಿರುವಂತಹ ವಿಚಾರ ಮದ್ದೂರಿನಲ್ಲಿರುವಂತಹ ಒಂದು ವಿಶೇಷವಾದ ದೇವಾಲಯದ ಬಗ್ಗೆ ನಾನಿವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ಅದು ಯಾವುದಂತಂದರೆ ಹೊಯ್ಸಳರ ಕಾಲದಲ್ಲಿ ಜೀರ್ಣೋದ್ಧಾರ ಮಾಡಿದಂತಹ ದೇವಾಲಯ ನರಸಿಂಹ ದೇವಾಲಯ. ಈ ದೇವಾಲಯವು ಐತಿಹ್ಯವನ್ನು ನಾವು ನೋಡೋದಾದರೆ ಹೊಯ್ಸಳರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ದೇವಾಲಯದ ನವೀಕರಣವನ್ನು ಕೈಗೊಳ್ಳಲಾಯಿತು. ಎರಡು ಪ್ರಕಾರಗಳಿದ್ದು ಇವುಗಳ ಹೊರಗೋಡೆಯನ್ನ ಕೋಟೆಯ ಗೋಡೆಯಂತೆ ನಿರ್ಮಿಸಲಾಗಿದೆ. ಒಂದು ಸ್ಟೋರ್ ರೂಮ್, ಅಡಿಗೆ ಮನೆ, ವಾಹನಗಳನ್ನು ಸಂಗ್ರಹಿಸಲು ಸ್ಥಳಗಳನ್ನು ಹೊಂದಿದೆ. ಭಕ್ತರ ಪಾಲಿಗೆ ಮದ್ದೂರು ದಿವ್ಯ ನರಸಿಂಹ ಕ್ಷೇತ್ರ. ದೇವಾಲಯದಲ್ಲಿ ಪೂಜಿಸುವ ಇತರ ದೇವತೆಗಳೆಂದರೆ ಶ್ರೀನಿವಾಸ, ಯಶೋಧ ಮತ್ತು ಕೃಷ್ಣ, ಭಗವಾನ್ ನರಸಿಂಹ, ಪತ್ನಿ ಶ್ರೀಮತಿ ಸೌಮ್ಯನಾಯಕಿ ಮತ್ತು ಶ್ರೀಮತಿ ನರಸಿಂಹನಾಯಕಿ ಮತ್ತು ಶ್ರೀ ಸೀತಾರಾಮ, ಲಕ್ಷ್ಮಣ ಮತ್ತು ಹನುಮಂತನ ರಾಮನ ಎಡಭಾಗದಲ್ಲಿ ನಿಂತಿದ್ದಾನೆ. ಈ ಒಂದು ವಿಗ್ರಹವನ್ನು ಮತ್ತು ದೇವಾಲಯಗಳನ್ನು ನಾವು ಈ ಒಂದು ಮದ್ದೂರಿನ ನರಸಿಂಹ ದೇವಾಲಯದಲ್ಲಿ ನಾವು ವೀಕ್ಷಣೆಯನ್ನು ಮಾಡಬಹುದು. ಹಾಗೆ ಇದನ್ನು ಕೆಲವು ದೇವಾಲಯಗಳಲ್ಲಿ ವೀಕ್ಷಣೆಯನ್ನು ಮಾಡ್ತೀವಿ. ಹಾಗೆ ಕದಂಬ ಋಷಿಗಳು ಅಂದರೆ ಇದರ ಹಿನ್ನೆಲೆಯನ್ನು ನಾವು ನೋಡೋದಾದರೆ ಕದಂಬ ಋಷಿಗಳು ಇಲ್ಲಿ ನರಸಿಂಹ ದೇವರನ್ನ ಪೂಜಿಸಿದ ಕಾರಣ ಇದು ಕದಂಬ ಕ್ಷೇತ್ರ ಎಂದು ಖ್ಯಾತಿಯವಾಗಿದೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಜೊತೆ ತೀರ್ಥಯಾತ್ರೆಗಾಗಿ ಇಲ್ಲಿಗೆ ಬಂದ ಅರ್ಜುನನನ್ನ ಈ ಸ್ಥಳದಲ್ಲಿ ತನಗೆ ಉಗ್ರ ನರಸಿಂಹನ ರೂಪ ತೋರಿಸುವಂತೆ ಕೋರ್ತಾನೆ. ಯಾರು? ಅರ್ಜುನ. ಆದರೆ ಶ್ರೀಕೃಷ್ಣ ಹೇಳ್ತಾನೆ, ಈಗಾಗಲೇ ಆ ರೂಪವನ್ನು ನಾನು ತಾಳಿದ್ದೇನೆ, ಮತ್ತೆ ಆ ರೂಪವನ್ನು ತಾಳೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಮತ್ತೆ ಉಗ್ರ ರೂಪ ತಳೆಯಲು ಸಾಧ್ಯವಿಲ್ಲ ಎಂದು ಹೇಳಿದ ಶ್ರೀಕೃಷ್ಣ ಆವಾಗ ಅರ್ಜುನ ಹೇಳ್ತಾನೆ, ನಾನು ಆ ರೂಪವನ್ನು ನೋಡಲೇಬೇಕು ಅಂತ ಕೇಳ್ಕೊಳ್ತಾನೆ. ಆದ್ರೂ ಶ್ರೀಕೃಷ್ಣ ಆಗಲ್ಲ ಅಂತ ಹೇಳಿದಾಗ ಶ್ರೀಕೃಷ್ಣ ಏನು ಮಾಡ್ತಾನೆ, ಬ್ರಹ್ಮನನ್ನು ಕರೀತಾರೆ. ಬ್ರಹ್ಮನನ್ನು ಕರೆದು ಆ ಬ್ರಹ್ಮದೇವರಿಂದ ಇಲ್ಲಿ ನರಸಿಂಹನ ವಿಗ್ರಹ ಪ್ರತಿಷ್ಠಾಪಿಸಿದರಂತೆ ಎಂಬುದು ಇಲ್ಲಿನ ಅರ್ಚಕರು ನಮಗೆ ತಿಳಿಸ್ತಾ ಹೋಗ್ತಾರೆ. ಹಾಗಾಗಿ ಈ ಒಂದು ಬ್ರಹ್ಮದೇವರಿಂದ ಇಲ್ಲಿ ನರಸಿಂಹನ ವಿಗ್ರಹ ಪ್ರತಿಷ್ಠಾಪನೆ ಆಗಿದ್ದರಿಂದ ಈ ಊರನ್ನ ಅರ್ಜುನಪುರಿ ಎಂದು ಹೆಸರಾಯಿತೆಂದು ಹೇಳಲಾಗುತ್ತೆ. ಹೀಗೆ ಹೊಯ್ಸಳರ ಕಾಲದಲ್ಲಿ ಮದ್ದೂರು ಕೆರೆ ಹಾಗೂ ವರದರಾಜ ದೇವಸ್ಥಾನ ನಿರ್ಮಾಣವಾಯಿತೆಂದು ತಿಳಿದು ಬರುತ್ತದೆ. ಮದ್ದೂರಿನಲ್ಲಿ ನರಸಿಂಹ, ವರದರಾಜ ಎಂಬ 3 ಪ್ರಮುಖ ದೇವಾಲಯಗಳಿವೆ. ಪಕ್ಕದಲ್ಲಿ ಪಟ್ಟಾಭಿರಾಮ ದೇವರ ದೇವಾಲಯವು ಕೂಡ ಇದೆ. ನರಸಿಂಹ ದೇವಾಲಯ ಹೊಯ್ಸಳರ ಶೈಲಿಯಲ್ಲಿದೆ. ಇದು 5 ಅಂತಸ್ತುಗಳ ದ್ರಾವಿಡ ಶೈಲಿಯ ಗೋಪುರಗಳನ್ನು ಈಚೆಗೆ ಕಟ್ಟಡವಾಗಿದೆ. ಪ್ರತಿ ಹಂತದಲ್ಲೂ ಜಯ, ವಿಜಯರ ಗಾರಿಯ ವಿಗ್ರಹಗಳಿವೆ. ಗರ್ಭಗೃಹದಲ್ಲಿ ಎತ್ತರವಾದ ಕೃಷ್ಣಶಿಲೆಯ ಸುಂದರ ಉಗ್ರ ನರಸಿಂಹನ ಮೂರ್ತಿ ಗರ್ಭಗೃಹದಲ್ಲಿರುವಂತಹ ಉಗ್ರ ನರಸಿಂಹನಿಗೆ 8 ಕೈಗಳು, 3 ಕಣ್ಣು ಇರುವುದು ವಿಶೇಷತೆಯನ್ನು ನಾವು ಕಾಣಬಹುದು. ಆದ್ದರಿಂದ ತ್ರಿನೇತ್ರನಾದ ಶಿವ ಮುಕ್ಕಣ್ಣ ಎಂದು ಹೆಸರಾಗಿದ್ದಾರೆ. ಆದರೆ ಮದ್ದೂರಿನಲ್ಲಿ ಬಹು ಅಪರೂಪದ 3 ಕಣ್ಣಿನ ನರಸಿಂಹ ಸ್ವಾಮಿಯ ವಿಗ್ರಹವಿದೆ. ನರಸಿಂಹಸ್ವಾಮಿಯು 8 ಕೈಗಳ ಪೈಕಿ 2 ಕೈಗಳಿಂದ ತೊಡೆಯ ಮೇಲೆ ಮಲಗಿಸಿಕೊಂಡ ಹಿರಣ್ಯಕಶಿಪುವಿನ ಕರುಳು ಬಗೆದು ಮಾಲೆ ಹಾಕಿಕೊಳ್ಳುತ್ತಿರುವಂತಹ ದೃಶ್ಯವನ್ನು ನೋಡ್ಬೋದು. ನರಸಿಂಹದೇವರ 12 ಕೈಗಳಲ್ಲಿ ಪಾಶಾಂಕುಶಗಳನ್ನು ಹಿಡಿದಿರುವಂಥದ್ದು, ಇನ್ನು ಉಳಿದೆರಡು ಕೈಗಳಲ್ಲಿ ಶಂಖ ಚಕ್ರಗಳಿರುವಂಥದ್ದನ್ನ ನಾವು ನೋಡ್ಬೋದು. ಹಾಗೆ ದೇವತಾ ವಿಗ್ರಹದ ಎಡಭಾಗದಲ್ಲಿ ವಿಷ್ಣುವಿನ ವಾಹನವಾದಂತಹ ಗರುಡನಿದ್ದಾನೆ. ಹೀಗೆ ಬಲಭಾಗದಲ್ಲಿ ಹಿರಣ್ಯಕಶಿಪುವಿನ ಪುತ್ರ ಹಾಗೂ ನರಸಿಂಹ ಅವತಾರಕ್ಕೆ ಕಾರಣರಾದ ಪ್ರಹ್ಲಾದರಿದ್ದಾರೆ. ಹೀಗೆ ಸ್ವಾಮಿಗಿರುವ 3ನೇ ಕಣ್ಣು ಹಿರಣ್ಯಕಶಿಪುವಿನ ಸಂಹಾರದ ವೇಳೆ ಸೃಷ್ಟಿ ಆಯಿತೆಂದು ಹೇಳಲಾಗುತ್ತದೆ.
ಉಗ್ರ ಸ್ವರೂಪಿಯಾದ ಈ ನರಸಿಂಹನನ್ನ ಉಗ್ರಂ ವೀರಂ ಮಹಾವಿಷ್ಣು ಜ್ವಾಲತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ನಮಮ್ಯಹಂ ಎಂದು 48 ಬಾರಿ ಹೇಳಿಕೊಂಡು ಪೂಜಿಸಿದರೆ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಎಂದು ಪುರೋಹಿತರಾದ ಶ್ರೀ ಸಿಂಗಾಯಂಗರವರು ಹೇಳುತ್ತಾರೆ. ಹೀಗೆ ಈ ದೇವಾಲಯದ ಒಳಾಂಗಣದಲ್ಲಿ ಶ್ರೀನಿವಾಸ ದೇವರ ಹಾಗೂ ಶ್ರೀಕೃಷ್ಣನಿಗೆ ಹಾಲುಣಿಸುತ್ತಿರುವ ಯಶೋಧ ವಿಗ್ರಹಗಳು ಅತ್ಯಂತ ಅಪರೂಪದ ವಿಗ್ರಹಗಳೆಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಒಳ ಪ್ರಕಾರದಲ್ಲಿ ಸೌಮ್ಯನಾಯಕಿ ಹಾಗೂ ನರಸಿಂಹನಾಯಕಿ ವಿಗ್ರಹಗಳು ಇವೆ. ದೇವಾಲಯದಲ್ಲಿ ಸೀತಾ, ಲಕ್ಷ್ಮಣ, ಆಂಜನೇಯ ಹಾಗೂ ಶ್ರೀರಾಮ ದೇವರ ವಿಗ್ರಹಗಳನ್ನು ಊರಿನಲ್ಲಿರುವ ದೇಶೇಶ್ವರ ದೇವಾಲಯ ಗಂಗರ ಕಾಲದಲ್ಲಿ ವಾಸ್ತುವಿನ್ಯಾಸ ಒಳಗೊಂಡಿದೆ. ಇದರ ಹೊರಗೋಡೆಗಳನ್ನು ಇತ್ತೀಚೆಗೆ ಬಳಪದ ಕಲ್ಲಿನಿಂದ ನಿರ್ಮಿಸಲಾಗಿದೆ. ಹಾಗೆ ದ್ವಾಪರ ಯುಗದಲ್ಲಿ ನರಸಿಂಹನು ಹಿರಣ್ಯಕಶಿಪುವಿನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಕರಳು ಬಗೆದು ಮಾಲೆ ಹಾಕಿಕೊಳ್ಳುತ್ತಿರುವ ದೃಶ್ಯವನ್ನು ನರಸಿಂಹಸ್ವಾಮಿಗೆ ಅಭಿಷೇಕದ ಸಮಯದಲ್ಲಿ ಎಣ್ಣೆ ಮಜ್ಜಿನ ಮಾಡಿದಾಗ, ಅರಿಶಿಣ ಸೇವೆ ಮಾಡಿದಾಗ ಸ್ಪಷ್ಟವಾಗಿ ಕಾಣುತ್ತದೆ. ವಿಗ್ರಹವು ದ್ವಾಪರ ಯುಗದ ಬ್ರಹ್ಮದೇವರಿಂದ ಪ್ರತಿಷ್ಠಾಪನೆಯಾಗಿರೋದು. ದೇವಸ್ಥಾನವು ಹೊಯ್ಸಳರ ಕಾಲದ 11 ಮತ್ತು 12ನೇ ಶತಮಾನದಲ್ಲಿ ಜೀರ್ಣೋದ್ಧಾರವಾಗಿದೆ ಎಂಬುದನ್ನು ತಿಳಿಸ್ತಾರೆ. ಹೀಗೆ ಉಗ್ರ ನರಸಿಂಹ ಸ್ವಾಮಿಯವರು ಸಂಪೂರ್ಣವಾಗಿ ಕಂಬಗಳೆಲ್ಲ ಹೊಯ್ಸಳರ ಕಾಲದ್ದು ಎಂದು ಹೇಳ್ಬೋದು. ಹೀಗೆ ಗರ್ಭಗುಡಿಯ ಸುತ್ತಲೂ ಸುಂದರವಾದ ವಿಗ್ರಹಗಳನ್ನು ನಾವು ನೋಡಬಹುದು. ಯಶೋದೆ ಕೃಷ್ಣನಿಗೆ ಸ್ತನ್ಯಪಾನ ಮಾಡಿಸುತ್ತಿರುವ ದೃಶ್ಯ ಇದು ವಿಗ್ರಹ ಮತ್ತು ಪಕ್ಕದಲ್ಲಿರುವಂತಹ ಶ್ರೀನಿವಾಸನನ್ನು ಕಾಣಬಹುದು. ಮುಂದೆ ಬಂದರೆ ಸೌಮ್ಯನಾಯಕಿ ಮತ್ತು ನರಸಿಂಹನಾಯಕಿಯ ವಿಗ್ರಹವನ್ನು ನೋಡಬಹುದು. ಹಾಗೆಯೇ ಸೌಮ್ಯನಾಯಕಿ ಮತ್ತು ನರಸಿಂಹನಾಯಕಿಯನ್ನು ಪ್ರತಿಷ್ಠಾಪನೆ ಮಾಡಿದ ಮೇಲೆ ನರಸಿಂಹನು ಶಾಂತನಾದನು ಎಂಬುದು ಅರ್ಚಕರ ನಮಗೆ ತಿಳಿಸಿಕೊಡ್ತಾರೆ. ಮುಂದೆ ಹೋದರೆ ಅಲ್ಲಿ ಒಂದು ಗುಡಿ ಇದೆ. ಆ ಗುಡಿಯಲ್ಲಿ ರಾಮ, ಸೀತೆ, ಲಕ್ಷ್ಮಣ, ಹನುಮಂತನ ಅಪರೂಪವಾದ ವಿಗ್ರಹವನ್ನು ನಾವು ನೋಡಬಹುದು. ಇಲ್ಲಿನ ವಿಗ್ರಹದ ವಿಶೇಷತೆಯನ್ನು ನಾವು ನೋಡೋದಾದರೆ ಅದೇನೆಂದರೆ, ದೊಡ್ಡವರು ಮತ್ತು ಹಿರಿಯರ ಮುಂದೆ ಮಾತನಾಡುವಾಗ ಎಂಜಲು ಆರಬಾರದು, ಅವರು ಎಂಜಲು ನಮಗೂ ತಾಕಬಾರದೆಂದು ಹೇಳಿ ಆಂಜನೇಯ ಸ್ವಾಮಿ ಬಾಯಿಯ ಮೇಲೆ ಕೈಯನ್ನು ಇಟ್ಟು ಮುಚ್ಚಿಕೊಂಡಿರುವಂತಹ ದೃಶ್ಯವನ್ನು ನಾವು ನೋಡಬಹುದು. ಹಾಗೆಯೇ ದೊಡ್ಡವರು ಮತ್ತು ಹಿರಿಯರ ಜೊತೆ ಮಾತನಾಡುವಾಗ ಬಾಲ ಕೆಳಗೆ ತಾಕಬಾರದೆಂದು ಆಂಜನೇಯ ಸ್ವಾಮಿ ಕೈಯಲ್ಲಿ ಬಾಲವನ್ನು ಹಿಡಿದುಕೊಂಡಿರುವಂತಹ ದೃಶ್ಯ, ಅಮೋಘವಾದಂತಹ ದೃಶ್ಯವನ್ನು ನಾವು ನೋಡಿ ಕಣ್ಣನ್ನು ತುಂಬ್ಕೋಬೋದು. ಇದೊಂದು ವಿಶೇಷತೆ ಏನೆಂದರೆ, ರಾಮನ ಪಕ್ಕದಲ್ಲಿ ಹನುಮಂತನ ವಿಗ್ರಹವನ್ನು ನಾವು ಎಲ್ಲ ದೇವಾಲಯಗಳಲ್ಲೂ ಕೂಡ ನೋಡಿದ್ದೀವಿ. ಆದರೆ ಈ ದೇವಾಲಯದಲ್ಲಿ ಸೀತೆಯ ಪಕ್ಕದಲ್ಲಿ ಆಂಜನೇಯನ ಎಡಭಾಗದಲ್ಲಿ ನಿಂತಿರುವಂತಹ ಅಪರೂಪದ ವಿಗ್ರಹವನ್ನು ಅಥವಾ ದೃಶ್ಯವನ್ನು ನಾವು ಇಲ್ಲಿನ ವಿಶೇಷತೆಯನ್ನು ಕಾಣಬಹುದು. ಹೀಗೆ ನಾವು ಉಗ್ರ ನರಸಿಂಹನ ದೇವಾಲಯದ ಒಂದು ವಿಶೇಷತೆಯನ್ನು ತಿಳ್ಕೊಂಡ್ವಿ. ಹಾಗೆ ಆ ದೇವಾಲಯಕ್ಕೆ, ನರಸಿಂಹನ ದೇವಾಲಯಕ್ಕೆ ನಾವು ಯಾವ ರೀತಿ ತಲುಪ್ಬೋದು ಅಂತ ಅನ್ನೋದಾದರೆ, ಬೆಂಗಳೂರು ಮತ್ತು ಮೈಸೂರು ಹೆದ್ದಾರಿಯಲ್ಲಿ ಚನ್ನಪಟ್ಟಣ ಮತ್ತು ಮಂಡ್ಯ ನಡುವೆ ಇರುವಂತಹ ಊರೇ ಮದ್ದೂರು. ಮದ್ದೂರಿನಲ್ಲಿ ನೆಲೆಗೊಂಡಿರುವ ಉಗ್ರ ನರಸಿಂಹಸ್ವಾಮಿ ದೇವಾಲಯವು ಮದ್ದೂರಿನಲ್ಲಿದೆ. ಶಿಂಷಾ ನದಿಯ ದಡದಲ್ಲಿರುವ ಒಂದು ಪಟ್ಟಣ. ಮದ್ದೂರನ್ನು ಅರ್ಜುನಪುರಿ ಮತ್ತು ಕದಂಬ ಪುಣ್ಯಕ್ಷೇತ್ರ ಎಂದು ಕರೆಯಲ್ಪಡುವ ಮದ್ದೂರು ವಿಶೇಷ ಮಹತ್ವವನ್ನು ಹೊಂದಿದೆ. ಈ ಪಟ್ಟಣವು 3 ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ. ಶ್ರೀ ನರಸಿಂಹ ದೇವಾಲಯ, ವರದರಾಜ ದೇವಾಲಯ ಮತ್ತು ಮದ್ದೂರಮ್ಮ ದೇವಾಲಯವು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಇಲ್ಲಿ ಜಾತ್ರೆಗಳು ಕೂಡ ವರ್ಷಕ್ಕೊಮ್ಮೆ ನಡೆಯುವಂತಹ ವಿಶೇಷತೆಯನ್ನು ನಾವು ಕಾಣಬಹುದು. ಹಾಗೆ ನಾವು ಮದ್ದೂರು ಎಂಬ ಹೆಸರು ಏನಕ್ಕೆ ಬಂತು, ಯಾಕೆ ಬಂತು, ಅದರ ವಿಶೇಷತೆ ಏನು ಅನ್ನೋದನ್ನು ದಂತೆ ಕಥೆಗಳು ಮತ್ತು ಕಥೆಗಳ ಮೂಲಕ ನಾವು ತಿಳಿದುಕೊಳ್ಳುವುದಾದರೆ, ಈ ದ್ವಾಪರ ಯುಗದಲ್ಲಿ ಮದ್ದೂರು ಅರ್ಜುನಪುರಿ ಎಂದು ಕರೆಯಲ್ಪಟ್ಟಿತ್ತು ಮತ್ತು ಅರ್ಜುನ ಪಾಂಡವರಲ್ಲಿ ಒಬ್ಬ ಎಂದು ಹೆಸರಿಸಲಾಗಿದೆ. ಕದಂಬ ಋಷಿಗಳು ಇಲ್ಲಿ ನರಸಿಂಹ ದೇವರನ್ನು ಪೂಜಿಸಿದ ಕಾರಣ ಇದು
ಕದಂಬ ಕ್ಷೇತ್ರ ಎಂದು ಖ್ಯಾತವಾಗಿದೆ ಅನ್ನೋದನ್ನು ಹೇಳ್ತಾರೆ. ಹಾಗೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಜೊತೆ ತೀರ್ಥಯಾತ್ರೆಗಾಗಿ ಇಲ್ಲಿಗೆ ಬಂದ ಅರ್ಜುನನ ಯಾತ್ರೆಗಾಗಿ ಇಲ್ಲಿಗೆ ಬಂದ ಅರ್ಜುನನು ಈ ಸ್ಥಳದಲ್ಲಿ ನನಗೆ ಉಗ್ರ ನರಸಿಂಹನ ರೂಪ ತೋರಿಸುವಂತೆ ಕೋರುತ್ತಾನೆ. ಶ್ರೀಕೃಷ್ಣ ಹೇಳ್ತಾನೆ, ಮತ್ತೆ ಉಗ್ರ ರೂಪ ತಳೆಯಲು ಸಾಧ್ಯವಿಲ್ಲ ಎಂದು ಹೇಳಿದ ಶ್ರೀಕೃಷ್ಣನ ಶಿಲಾರೂಪದಲ್ಲಿ ಬ್ರಹ್ಮದೇವರಿಂದ ಇಲ್ಲಿ ನರಸಿಂಹ ವಿಗ್ರಹ ಪ್ರತಿಷ್ಠಾಪನೆ ಆಯಿತು. ಹೀಗಾಗಿ ಈ ಊರು ಅರ್ಜುನಪುರಿ ಎಂದು ಹೆಸರಾಯಿತು ಅನ್ನೋದು ದಂತಕಥೆಗಳ ಮೂಲಕ ನಾವು ತಿಳ್ಕೊಳ್ತಾ ಹೋಗ್ಬೋದು. ಹಾಗೆ ಬಣ್ಣದ ಬೊಂಬೆಗೆ ಹೆಸರಾದ ಚನ್ನಪಟ್ಟಣಕ್ಕೆ ಇಲ್ಲಿಂದ ಮರವನ್ನು ತೆಗೆದುಕೊಂಡು ಹೋಗುತ್ತಿದ್ದ ಕಾರಣ ಇದಕ್ಕೆ ನಂತರ ಮರದೂರು ಎಂಬ ಹೆಸರು ಬಂತು. ಇದೇ ಮದ್ದೂರಾಯಿತೆಂದು ಕೆಲವರ ಅಭಿಪ್ರಾಯವನ್ನು ಪಡುತ್ತಾರೆ. ಹೀಗೆ ಆದರೆ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಎಂಬ ಹೆಸರನ್ನು ಪಡ್ಕೊಂಡಿದೆ. ಇಲ್ಲಿ ತನ್ನ ಮದ್ದು ಗುಂಡುಗಳನ್ನು ಸಂಗ್ರಹಿಸುತ್ತಿದ್ದನಂತೆ. ಮತ್ತು ಮದ್ದು ತಯಾರಿಸಿದ ಊರು ಮದ್ದೂರಾಯಿತೆಂದು ಐತಿಹ್ಯಗಳು ನಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಹೀಗಾಗಿ ಇಲ್ಲಿ ಒಂದು ಉಗ್ರ ನರಸಿಂಹ ಅಥವಾ ನರಸಿಂಹನ ದೇವಸ್ಥಾನವನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಪೂಜೆ ಆಗಿರ್ಬೋದು, ಅಭಿಷೇಕ ಆಗಿರ್ಬೋದು, ನಿಮಗೆ ತುಂಬ ಚೆನ್ನಾಗಿದೆ. ಆ ಒಂದು ವಿಗ್ರಹ ಮತ್ತು ಅಭಿಷೇಕವನ್ನು ನೋಡೋದಕ್ಕೆ ನಮಗೆ ಮನಸ್ಸಿಗೆ ನೆಮ್ಮದಿಯ ಸಿಗುತ್ತೆ. ಮತ್ತು ನೀವೆಲ್ಲರೂ ಕೂಡ ಶಾಂತವಾಗಿ ಕುತ್ಕೊಂಡು ಅಭಿಷೇಕ ಮಾಡುವಂತಹ ಸಮಯವನ್ನು ನೀವು ವೀಕ್ಷಣೆಯನ್ನು ಕೂಡ ಮಾಡ್ಬೋದು. ಹಾಗಾಗಿ ಈ ಒಂದು ದೇವಾಲಯವು ಹೊಯ್ಸಳರ ಕಾಲದಲ್ಲಿ ಜೀರ್ಣೋದ್ಧಾರವಾಯಿತು ಎಂಬುದು ಈ ಒಂದು ದೇವಾಲಯದ ಅರ್ಚಕರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಅರ್ಚಕರು ಕೂಡ ಕೆಲವೊಂದು ವಿಷಯಗಳನ್ನು ನನಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.